ಹೆಲೋ ಆಲ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಸ್ ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. ಸ್ನೇಹಿತರೆ, ಈ ದಿನ ನಾವು ಸೈಕ್ಲೋನ್ ಆಸ್ನಾದ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಇದೆಯಲ್ಲ, ಪ್ರತಿ ಪೇಪರಲ್ಲೂ ಕೂಡ ಈ 4 ಟಾಪಿಕಲ್ಲಿ ಒಂದು ಪ್ರಶ್ನೆ ಆದರೂ ಬಂದಿರುತ್ತೆ. ನೋಡಿ, ಇಂಥ ಟಾಪಿಕನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡಬಾರ್ದು. ಟಾಪಿಕ್ ಹೋಗೋಕ್ಕಿಂತ ಮುಂಚೆ UPSCಯಲ್ಲಿ ಕೇಳಲಾಗಿರ್ತಕ್ಕಂಥ ಸೈಕ್ಲೋನ್ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿಯನ್ನು, ಪ್ರಶ್ನೆಯನ್ನು ಇಲ್ಲಿ ನೋಡ್ಕೊಳ್ತಾ ಹೋಗೋಣ. ಜೆಟ್ ಸ್ಟ್ರೀಮ್ ಅಕ್ಕರ್ ಇನ್ ದ ನದರ್ನ್ ಹೆಮಿಸ್ಫಿಯರ್ ಓನ್ಲಿ ಅಂತೇಳಿದೆ. ಇದೇನಾಗ್ತಾ ಹೋಗುತ್ತೆ? ತಪ್ಪಾಗುತ್ತೆ. ವಿತ್ ದಟ್ ಐಡಿಯಾ ಆಪ್ಷನ್ 1 ಇಸ್ ಗನ್, ಆಪ್ಷನ್ 4 ಇಸ್ ಗನ್. ಓನ್ಲಿ ಸಮ್ ಸೈಕ್ಲೋನ್ ಡೆವಲಪ್ ಆ್ಯನ್ ಐ ಅಂತೇಳಿದೆ. ಇದು ಸರಿಯಾಗ್ತಾ ಹೋಗುತ್ತೆ. ಎರಡನೇ ಆಪ್ಷನ್ನು ಅಂದರೆ 2 ಆಪ್ಷನ್ ಮತ್ತು 3 ಆಪ್ಷನಲ್ಲೂ ಕೂಡ ಇದೆ. The temperature inside the eye of a cyclone is nearly 10 degree lesser than that of the surrounding ಅಂತೇಳಿದೆ. ಈ ಆಪ್ಷನ್ ಕೂಡ ತಪ್ಪಾಗ್ತಾ ಹೋಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 3, 2 ಓನ್ಲಿ. ನೋಡಿ, ಜೆಟ್ ಸ್ಟ್ರೀಮ್ ಅಂತೇಳಿ ಏನಿದೆಯಲ್ಲ, ಇದು ನಾರ್ದರ್ನ್ ಹೆಮಿಸ್ಫಿಯರಲ್ಲಿ ಮಾತ್ರ ಕ್ರಿಯೇಟ್ ಆಗೋದಿಲ್ಲ. ಇದರ ಬದಲಾಗಿ ಸದರ್ನ್ ಹೆಮಿಸ್ಫಿಯರಲ್ಲೂ ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆದುದರಿಂದ ಈ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಮೊದಲನೇ ಹಂತದಲ್ಲಿ ಸೈಕ್ಲೋನ್ ಆಸ್ನಾ ಅಂತಕ್ಕಂಥದ್ದು ಗುಜರಾತ್ನ ಕಚ್ ಪ್ರದೇಶದಲ್ಲಿ ಹುಟ್ಟಿಕೊಂಡು ಅರೇಬಿಯನ್ ಸಮುದ್ರದ ಕಡೆಗೆ ಸಾಗಿ ಒಮಾನ್ ಪ್ರದೇಶದ ಕಡೆ, ಅಂದರೆ ಒಮಾನ್ ದೇಶದ ಕಡೆಗೆ ಸಾಗಿದೆ. ಇದು ಮೊದಲನೇ ಪಾಯಿಂಟ್. ನೋಡಿ, ಸೈಕ್ಲೋನ್ ಆಸ್ನಾ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರ. ನೋಡಿ, ಸೈಕ್ಲೋನ್ ಅಂದ ತಕ್ಷಣ ನಮಗೆ 2 ರೀತಿಯಾಗಿರ್ತಕ್ಕಂಥ ಪ್ಲೇಸಸ್ಗಳು ಭಾರತದ ಪರ್ಸ್ಪೆಕ್ಟಿವ್ ಆಗಿ ನಾವು ನೆನ್ಪಿಟ್ಕೊಳ್ಬೇಕು. ಮೊದಲನೇದು ಅರೇಬಿಯನ್ ಸಮುದ್ರ, ನಂತರದಲ್ಲಿ ಬಂಗಾಳ ಕೊಲ್ಲಿ ಅಂತೇಳಿ ಕರಿತೀವಿ. ಯೂಶಲ್ ಆಗಿ ಈ ಪ್ರದೇಶದಲ್ಲಿ ನಮಗೆ ಸೈಕ್ಲೋನ್ಗಳು ಉಂಟಾಗ್ತವೆ. ಯಾವ ಸಂದರ್ಭದಲ್ಲಿ ಅಂತ ನೋಡ್ಕೊಂಡಾಗ, ಪ್ರೀ ಮಾನ್ಸೂನ್ ಟೈಮಲ್ಲಿ, ಅಂದರೆ ಮಾನ್ಸೂನ್ ಬರೋಕ್ಕಿಂತ ಮುಂಚೆ ಮಾರ್ಚಿಂದ ಮೇ ಸಮಯದ ಸಂದರ್ಭದಲ್ಲಿ, ನಂತರದಲ್ಲಿ ಪೋಸ್ಟ್ ಮಾನ್ಸೂನ್ ಅಂದರೆ ಮಾನ್ಸೂನ್ ನಂತರದಲ್ಲಿ ಅಕ್ಟೋಬರಿಂದ ಡಿಸೆಂಬರ್ ಸಮಯದಲ್ಲಿ ನಮಗೆ ಸೈಕ್ಲೋನ್ಗಳು ಈ ಪ್ರದೇಶದಲ್ಲಿ ಕಂಡುಬರ್ತವೆ. ಅರ್ಥ ಆಗ್ತಿದೆಯಾ ನಿಮಗೆ? ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ನೋಡಿ, ನಾವಿಲ್ಲಿ ಮಾತನಾಡ್ತಾ ಇರತಕ್ಕಂಥದ್ದು ಆಸ್ನಾಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೈಕ್ಲೋನ್, ರೈಟ್? ನಮಗೆ ಜೂನಿಂದ ಸೆಪ್ಟೆಂಬರ್ವರೆಗೂ ಏನಿದೆಯಲ್ಲ, ಇದನ್ನು ನಾವು ಮಾನ್ಸೂನ್ ಟೈಮಲ್ಲಿ ಏನು ನಾವು ಇವಾಗ ಮಳೆಯನ್ನು ಪಡಿತಾ ಇದ್ದೀವಲ್ಲ, ಇದು ಅತ್ಯಂತ ಬಲವಾಗಿರೋದ್ರಿಂದ, ಅಂದರೆ ಅತ್ಯಂತ ಸ್ಟ್ರಾಂಗೆಸ್ಟ್ ವಿಂಡ್ಗಳಾಗಿರೋದ್ರಿಂದ ಈ ಆಸ್ನಾಕ್ ಅಂತಕ್ಕಂಥದ್ದು ರೇರ್ ಡೆವಲಪ್ಮೆಂಟ್ ಅಥವಾ ರೇರ್ ಸೈಕ್ಲೋನ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಜೊತೆಗೆ ಓಷನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನ್ಫೇವರಬಲ್ ಫ್ಯಾಕ್ಟರ್ಸ್, ಅಂದರೆ ಫೇವರಬಲ್ ಆಗಿರ್ತಕ್ಕಂತಹ ಫ್ಯಾಕ್ಟರ್ಸ್ಗಳು ನಮ್ಮ ಸಮುದ್ರ ಪ್ರದೇಶದಲ್ಲಿ ಕಂಡು ಬಂದಿಲ್ಲ. ಆದುದರಿಂದ ಆಸ್ನಾ ಅಂತಕ್ಕಂಥ ಸೈಕ್ಲೋನನ್ನು ನಾವು ರೇರ್ ಸೈಕ್ಲೋನ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಈ ಪಾಯಿಂಟು ತಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಟ್ರೋಪಿಕಲ್ ಸೈಕ್ಲೋನ್ಸ್ ಅಂತೇಳಿ ಏನು ಸೈಕ್ಲೋನ್ಸ್ ಇದೆಯಲ್ಲ, ಇದೊಂದು ಸೈಕ್ಲೋನ್ನ ಒಂದು ವಿಧ ಅಂತಲೂ ನಾವು ಕನ್ಸಿಡರ್ ಮಾಡ್ಬೋದು. ನಾರ್ಮಲಿ ಟ್ರೋಪಿಕಲ್ ವಲಯದಲ್ಲಿ ಕಂಡುಬರುತ್ತೆ. ಎಸ್ಪೆಷಲ್ ಆಗಿ ಟ್ರೋಪಿಕಲ್ ವಲಯದಲ್ಲಿ ಕಂಡುಬರ್ತಕ್ಕಂಥ ಸಾಗರ ಪ್ರದೇಶದಲ್ಲಿ ಹುಟ್ಟಿ ಕರಾವಳಿಯ ಪ್ರದೇಶ ಕಡೆ ಏನು ಮಾಡುತ್ತೆ, ಸ್ಥಳಾಂತರವಾಗುತ್ತೆ, ಅಂದರೆ ಕರಾವಳಿ ಪ್ರದೇಶದ ಕಡೆ ತಿರುಗುತ್ತೆ. ಸೊ ಟ್ರೋಪಿಕಲ್ ಸೈಕ್ಲೋನ್ಸ್ಗಳನ್ನು ಸಮ್ಟೈಮ್ಸ್ ನಾವೇನು ಮಾಡ್ತೀವಿ, ಅತ್ಯಂತ ತೀವ್ರತರವಾಗಿರ್ತಕ್ಕಂಥ ವೈಲೆಂಟ್ ಸ್ಟಾರ್ಮ್ಸ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಕಾರಣ ಏನು ಅಂದರೆ, ಅತ್ಯಂತ ತೀವ್ರವಾಗಿರ್ತಕ್ಕಂಥ ಹಾನಿಯನ್ನು ಉಂಟು ಮಾಡುತ್ತದೆ ಈ ಟ್ರೋಪಿಕಲ್ ಸೈಕ್ಲೋನ್ಸ್ ಅಂತಕ್ಕಂಥದ್ದು. ಲಾರ್ಜ್ ಸ್ಕೇಲಲ್ಲಿ ಏನು ಮಾಡುತ್ತೆ, ಡಿಸ್ಟ್ರಕ್ಷನನ್ನು ಕಾರಣವನ್ನು ಮಾಡುತ್ತೆ, ಡಿಸ್ಟ್ರಕ್ಷನ್ ಕ್ರಿಯೇಟ್ ಮಾಡುತ್ತೆ. ಟ್ರೋಪಿಕಲ್ ಸೈಕ್ಲೋನ್ಸ್ಗಳನ್ನು ವಿವಿಧ ಭಾಗದಲ್ಲಿ ವಿವಿಧ ರೀತಿಯಾಗಿ ಕರೀತಾರೆ. ಹಿಂದೂ ಮಹಾಸಾಗರದಲ್ಲಿ ಸೈಕ್ಲೋನ್ ಅಂತ ಕರೀತಾರೆ, ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹರಿಕೇನ್ ಅಂತೇಳಿ ಕರೀತಾರೆ, ವೆಸ್ಟರ್ನ್ ಪೆಸಿಫಿಕ್ ಸಾಗರ ಮತ್ತು ದಕ್ಷಿಣ ಚೀನಾ ಸಮುದ್ರದಲ್ಲಿ ಟೈಫೋನ್ ಅಂತೇಳಿ ಕರೀತಾರೆ. ಸೊ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಮಾಹಿತಿ ಹೇಳ್ತಿದ್ದೀನಿ ಅಂದರೆ, ಈ ಒಂದು ಪ್ರಶ್ನೆಯನ್ನು ಈ ಹಿಂದೆ ಒಂದು ಎಕ್ಸಾಮಲ್ಲಿ ಕೇಳಿದ್ರು, ಆದುದರಿಂದ ಈ ಸ್ಲೈಡನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ವೆಸ್ಟರ್ನ್ ಆಸ್ಟ್ರೇಲಿಯಾ ಅಂತ ಒಂದು ಭಾಗ ಬರುತ್ತೆ. ಅರ್ಥ ಆಗ್ತಿದೆಯಾ ನಿಮಗೆ? ಈ ವೆಸ್ಟರ್ನ್ ಆಸ್ಟ್ರೇಲಿಯಾ ಭಾಗದಲ್ಲಿ ಸೈಕ್ಲೋನ್ಸ್ಗಳಿಗೆ ಏನಂದು ಕರೀತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ವಿಲ್ಲಿ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ನೋಡಿ, ಟ್ರೋಪಿಕಲ್ ಸೈಕ್ಲೋನ್ಸ್ಗಳು ಉಂಟಾಗಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫೇವರಬಲ್ ಕಂಡೀಷನ್ ಯಾವ ರೀತಿಯಾಗಿರಬೇಕು, ಫೇವರಬಲ್ ಆಗಿರ್ತಕ್ಕಂಥ ಸ್ಥಿತಿ ಹೇಗಿರಬೇಕು ಅಂತ ನೋಡ್ಕೊಳ್ಳೋದಾದರೆ, ದೊಡ್ಡದಾಗಿರ್ತಕ್ಕಂತಹ ಸರ್ಫೇಸ್ ಇರಬೇಕು. ಯಾವ ರೀತಿಯಾಗಿ? ದೊಡ್ಡದಾಗಿರ್ತಕ್ಕಂತಹ ಸಮುದ್ರ ಪ್ರದೇಶ ಅಥವಾ ಸಾಗರ ಪ್ರದೇಶ ಇರಬೇಕು. ಆ ಸರ್ಫೇಸ್ ಇರಬೇಕು ಅಂತ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಜೊತೆಗೆ 27 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ, ಈ 27 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಟೆಂಪ್ರೇಚರನ್ನು ಹೊಂದಿರಬೇಕು. ಇದನ್ನು ನಾವು ತಾಪಮಾನ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಮೊದಲನೇ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದಾಗ, ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಕೋರಿಯಾಲಿಸಿಸ್ ಫೋರ್ಸ್ನ ಒಂದು ಉಪಸ್ಥಿತಿ ಇರಬೇಕು. ಅರ್ಥ ಆಗ್ತಿದೆಯಾ? ಕೋರಿಯಾಲಿಸಿಸ್ ಫೋರ್ಸ್ ಅಥವಾ ಬಲ ಅಂತೇಳಿ ಕರಿತೀವಿ. ಇದರ ಒಂದು ಪ್ರೆಸೆನ್ಸ್ ಅಥವಾ ಇದರ ಒಂದು ಉಪಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಟ್ರೋಪಿಕಲ್ ಸೈಕ್ಲೋನ್ಸ್ಗಳು ಫೇವರಬಲ್ ಆಗಿ ಉಂಟಾಗ್ತಕ್ಕಂಥದ್ದು. ನಂತರದಲ್ಲಿ ಸ್ಮಾಲ್ ವೇರಿಯೇಷನ್ ಇನ್ ದ ವರ್ಟಿಕಲ್ ವಿಂಡ್ ಸ್ಪೀಡ್ ಅಂತೇಳಿ ಕರಿತೀವಿ. ಅಂದರೆ ಮಾರುತದ ವೇಗದಲ್ಲಿ ಸ್ವಲ್ಪ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನಾವು ಕಾಣಬೇಕಾಗತ್ತೆ.
ಮಾರುತದ ವೇಗದ ಜೊತೆಗೆ ವೀಕ್ ಏರಿಯಾ ಅಂದರೆ ವೀಕ್ ಲೋ ಪ್ರೆಷರ್ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಲೋ ಪ್ರೆಷರ್ ಏರಿಯಾ ಅನ್ನೋದು ಮಾತ್ರ ನೀವು ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅಂದರೆ ಕಡಿಮೆ ಒತ್ತಡ ಪ್ರದೇಶ ಅಂತೇಳಿ ನಾವು ಕನ್ನಡದಲ್ಲಿ ನೆನ್ಪಿಟ್ಕೊಳ್ಬೋದು. ನೋಡಿ, ಇಲ್ಲೊಂದು ಪ್ರಶ್ನೆ ಉಂಟಾಗುತ್ತೆ. ಅರೇಬಿಯನ್ ಸಮುದ್ರ ಇದೆಯಲ್ಲ, ಇದರ ಜೊತೆಗೆ ಬಂಗಾಳ ಕೊಲ್ಲಿ ಅಂತಕ್ಕಂಥ ಪ್ಲೇಸ್ ಇದೆಯಲ್ಲ, ಇವೆರಡನ್ನು ನಾವು ಕಂಪೇರ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅರೇಬಿಯನ್ ಸೀಯಲ್ಲಿ ಕಡಿಮೆ ಪ್ರಮಾಣದ ಸೈಕ್ಲೋನ್ಗಳನ್ನು ನಾವು ಕಾಣ್ಬೋದು. ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ನೋಡ್ಕೊಂಡಾಗ ಇಲ್ಲಿ ಸೈಕ್ಲೋನ್ಸ್ಗಳು ಏನು ಕ್ರಿಯೇಟ್ ಆಗ್ತವೆ, ಕಡಿಮೆ ಪ್ರಮಾಣದಲ್ಲಿ ಕ್ರಿಯೇಟ್ ಆಗ್ತವೆ. ಮುಖ್ಯವಾಗಿರ್ತಕ್ಕಂಥ ಕಾರಣ ಮಾನ್ಸೂನಿಗೆ ಇಲ್ಲಿರ್ತಕ್ಕಂತಹ ಯಾವುದೇ ರಿಯಾಕ್ಷನ್ಗಳು ಇದ್ದಾವಲ್ಲ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಅದನ್ನು ನಾವು ಕನ್ವೆಕ್ಟಿವ್ ರಿಯಾಕ್ಷನ್ ಅಂತೇಳಿ ಕರಿತೇವೆ. ಸೊ ಆ ಕನ್ವೆಕ್ಟಿವ್ ಆ್ಯಕ್ಟಿವಿಟಿ ಅಂತಕ್ಕಂಥದ್ದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅರೇಬಿಯನ್ ಸಮುದ್ರದಲ್ಲಿ ಹೆಚ್ಚು ಪ್ರಮಾಣದ ಸೈಕ್ಲೋನ್ಸ್ಗಳು ಉಂಟಾಗೋದಿಲ್ಲ ಅನ್ನೋ ಒಂದು ಪಾಯಿಂಟ್ ತಾವು ನೆನ್ಪಿಟ್ಕೊಳ್ಬೇಕು ಕಂಪೇರ್ಡ್ ಟು ದ ಬೇ ಆಫ್ ಬೆಂಗಾಲ್.